ಸ್ವಾಮೀಜಿ. ಅಲ್ಲಿಗೆ ಮಠಮಾನ್ಯಗಳ ರಕ್ಷಣೆಗೆ ಇರುವವರು ಅಂತ ಹೇಳಿಕೊಳ್ಳುವ ಬಿಜೆಪಿ ಪಕ್ಷದ ಶಾಸಕರು ಒಬ್ಬ ಸ್ವಾಮೀಜಿಯನ್ನ ಮಠದಿಂದ ಆಚೆ ಹಾಕ್ಸ್ಲಿಕ್ಕೆ ಹೊರಟಿದ್ರು, ಅವರಿಗೆ ಜೀವ ಬೆದರಿಕೆ ಕೊಟ್ಟಿದ್ರು, ಅವ್ರ ಮೇಲೆ ಇಲ್ಲ ಸಲ್ಲದ ಹಲ್ಲೆಗಳನ್ನ ಮಾಡಿಸೋ ಪ್ರಯತ್ನ ಮಾಡಿದ್ರು. ಅಲ್ಲಿ ಎಲ್ಲ ಬಂತು ಬಿಜೆಪಿಗರ ಈ ಮಠಗಳನ್ನ, ಮಂದಿರಗಳನ್ನ, ಹಿಂದುತ್ವವನ್ನ ಉಳಿಸುವ ಆ ಪ್ರಯತ್ನ? ಚಂದ್ರಶೇಖರ್ ಅವರೇ, ಒಂದ್ ಕಡೆ ಲಂಚ, ಇನ್ನೊಂದ್ ಕಡೆಯಲ್ಲಿ ಮಠದಿಂದ ಮಠಾಧಿಪತಿಗಳನ್ನ. ಸಮಾಧಾನ ಏನ್ ಸರ್? ಸಮಾಧಾನ ಏನು? ಸ್ವಾಮೀಜಿ ಅಂತ ಹೇಳ್ಕೊಳ್ಳೋರ ಮುಖವಾಡ ಈಗಾಗ್ಲೇನೆ ರಾಜ್ಯದ ಜನತೆ ಮುಂದೆ ಬಟ್ಟ ಬಯಲಾಗೋಗಿದೆ. ಇನ್ನು ನಾನು ಯಾವ ಮುಖ ಇಟ್ಕೊಂಡು ನಾನು ಸ್ವಾಮೀಜಿ ಮಠ ಅಂತ ಹೇಳ್ತಾರೆ? ಉತ್ತರ ಕೊಡಿ. ನಾನು ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ಇಲ್ಲ, ನೀವೇ ಮಾತಾಡಿ. ಅಲ್ಲ, ನಿಮ್ ಶಾಸಕರು ಹೋಗ್ತಿರ್ಲಿಲ್ಲ, ನೀವೇ ಉತ್ತರ ಕೊಡಿ. ತಮ್ಮ ಗಮನದಲ್ಲಿರಲಿ, ಸ್ವಾಮೀಜಿಗಳನ್ನ ತಮ್ಮ ಇಲೆಕ್ಷನ್ ಬಳಸ್ಕೊಂತೀರಿ ತಾವು. ನಾವು ರಾಜ್ಯದ ಮುಂದೆ ಹೇಳ್ತೇನೆ ಅಲ್ಲ, ಬಳಕೆ ಮಾಡ್ಕೊಳ್ಳೋರ್ಗೂ ಇಲ್ಲ ಚಂದ್ರಶೇಖರ್ ಅವರೇ, ಬಳಕೆ ಮಾಡ್ಕೊಳ್ಳೋರ್ಗೂ ಇಲ್ಲ, ಬಳಕೆ ಮಾಡ್ಕೊಳ್ಳೋರ್ಗೂ ಇಲ್ಲ. ನನಗೆ ಬೇಕು ಚಂದ್ರಶೇಖರ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಬೇಕು ಚಂದ್ರಶೇಖರ್ ಅವರೇ. ಒಬ್ಬ ಮಠದ ಸ್ವಾಮೀಜಿಗೆ ಧಮಕಿ, ಒಬ್ಬ ಮಠದ ಸ್ವಾಮೀಜಿಯನ್ನ ಮಠದಿಂದ ಆಚೆ ಹಾಕೋ ಪ್ರಯತ್ನಕ್ಕೆ ಬಿಜೆಪಿಯ ಶಾಸಕರು ಕೈ ಹಾಕ್ತಾರೆ ಅನ್ನೋ ಆರೋಪ ಬಂದಾಗ ಅದಕ್ಕೆ ಉತ್ತರ ಬೇಕು. ಆಯ್ತಲ್ಲ, ಪ್ರಶ್ನೆ ಆಯ್ತಲ್ಲ. ಈ ಮನುಷ್ಯನ ಯೋಗ್ಯತೆ ನನ್ನ ಆಡಿಯೋದಲ್ಲೇ ಗೊತ್ತಾದ ಮೇಲೆ ಇನ್ನೂ ಈ ಮನುಷ್ಯನ ಮಾತನ್ನು ನಂಬಬೇಕು ಅಂತಕ್ಕಂಥ ಉತ್ಸುಕತೆ ನಿಮಗೆ ಬಂದಿದೆಯಲ್ಲ. ನೋಡಿ, ನೀವಿಬ್ಬರೇ ಮಾತಾಡ್ಕೊಳ್ಳಿ. ನೀವು ಉತ್ತರ ಕೊಡ್ತಾ ಇಲ್ಲ. ನೀವು ಉತ್ತರ ಕೊಡ್ತಾ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ ಚಂದ್ರಶೇಖರ್ ಅವರೇ, ಭಾಷೆ ಬಗ್ಗೆ ಗಮನ ಇರಲಿ. ನೀವು ನಾನು ಹೇಳ್ಬೇಕಾಗುತ್ತೆ, ನಿಮ್ಮ ಶಾಸಕರು ತಡ್ಕೊಂಡಿದ್ರೆ ಇವತ್ತು ಜೈಲಿಗೆ ಹೋಗ್ತಿರ್ಲಿಲ್ಲ. ನಿಮ್ಮ ಶಾಸಕರು ತಡ್ಕೊಂಡಿದ್ರೆ ಜೈಲಿಗೆ ಹೋಗ್ತಿರ್ಲಿಲ್ಲ. ಉತ್ತರ ಕೊಡಿ, ಭಾಷೆ ಬಗ್ಗೆ ಗಮನ ಇರಲಿ. ಒಂದ್ ನಿಮಿಷ. ಸ್ವಾಮೀಜಿ ಅಂತ ಯಾರನ್ನ ಅಂತಾರೆ? ಮಠ ಅಂತ ಯಾವ್ದನ್ನಂತೆ? ಸರ್ವ ಸಂಘವನ್ನ ಪರಿತ್ಯಾಗ ಮಾಡಿರ್ತಕ್ಕಂಥವ್ರು ಸ್ವಾಮೀಜಿಗಳು. ಯಾವುದೇ ಆಶೆ ಆಮಿಷಗಳಿಲ್ದಂಗೆ ಜನಗಳಿಗೆ ಒಳ್ಳೆ ದಾರಿ ತೋರಿಸ್ತಕ್ಕಂಥವು ಮಠಮಾನ್ಯಗಳು. ಇವತ್ತು ಈ ಸ್ವಾಮೀಜಿಗೆ ರಾಜಕಾರಣಿಗಳು ಉಪಯೋಗಿಸ್ಕೊಂತಾರಂತೆ, ಚುನಾವಣೆಗೆ ಇವ್ರು ಉಪಯೋಗ ಆಗುತ್ತಂತೆ. ಇವ್ರು ಬರ್ತಕ್ಕಂಥ ಮಾತುಗಳೇನು? ಒಬ್ಬ MLA ಹೆಂಗೆ ಡಿಸ್ಪ್ಲೇಸ್ ಮಾಡಬೇಕು? ಸ್ವಾಮಿ ತಡ್ಕೊಳ್ರಿ, ಭಾಷೆ ಬಗ್ಗೆ ಗಮನ ಇರಲಿ. ಅವ್ರಿಗೆ ಹೇಳ್ರಿ, ಅದನ್ನ ಅವ್ರಿಗೆ ಹೇಳಿ. ಇರಿ ಸ್ವಾಮೀಜಿ, ಮುಗಿಸ್ಬಿಡ್ಲಿ. ಚಂದ್ರಶೇಖರ್ ಮುಗಿಸ್ಬಿಡ್ಲಿ. ಇಲೆಕ್ಷನ್ ಸಮಯದಲ್ಲಿ ಇವತ್ತು ಕೂಡ ನಾವು ಮತಾಂತರದ ವಿಷಯದಲ್ಲಿ ಎಷ್ಟು ಘಾರ್ ವಾಪಸಿ ಮಾಡಿದೀವಿ ಅದನ್ನ ಕೇಳಿ. ಮೊನ್ನೆ ತಾವು ಪ್ರತಿಯೊಂದನ್ನು ನಾವು ಈ ಸಮಾಜವನ್ನ ಮತ್ತು ಧರ್ಮವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮುಗಿಯುತ್ತೆ. ಆಮೇಲೆ ನೀವು ಒಬ್ಬರೇ ಮಾತಾಡಿವ್ರಂತೆ, ನನ್ ಟೈಮ್ ತಡ್ಕೊಳ್ಳಿ. ಚಂದ್ರಶೇಖರ್ ಅವರೇ, ನಿಮ್ಗೆ ಭಾಷೆ ಬಗ್ಗೆ ಗಮನ ಇಟ್ಕೊಂಡು ಮಾತಾಡಿ ದಯಮಾಡಿ. ಸ್ವಾಮೀಜಿ 30 ಸೆಕೆಂಡ್ ಇರಿ. ಚಂದ್ರಶೇಖರ್ ಅವರು ಏನು ಉತ್ತರ ಕೊಡ್ತಾರೆ ಕೇಳಿಸ್ಕೊಳ್ಳೋಣ. ಸ್ವಾಮೀಜಿ 30 ಸೆಕೆಂಡ್ಸ್, 30 ಸೆಕೆಂಡ್. ಸ್ವಾಮೀಜಿಗಳು ಸರ್ವಸಂಘ ಪರಿತ್ಯಾಗಿಗಳಾಗಿರಬೇಕು. ಅಂತಹ ಸ್ವಾಮೀಜಿಗಳ ಬಾಯಲ್ಲಿ ಬರುವ ಮಾತುಗಳೇನು ಈಗ ಬರ್ತಿರೋ ಮಾತೇನು? ಇವ್ರನ್ನ ಚುನಾವಣೆಯಲ್ಲಿ ಬಳಸ್ಕೊಂತಾರಂತೆ. ಬಳಸ್ಕೊಳಕ್ಕೆ ನೀವೇನು ವಸ್ತುನ ಅಥವಾ ಪ್ರಾಣಿನ? ಅಂದ್ರೆ ಪುಕ್ಷತೆ ಏನನ್ನು ಬಳಸ್ಕೊಂಡಿದ್ರಲ್ಲ, ಇಲ್ಲ ತಾನೆ? ಯಾವ್ದು ಆಮಿಷ ಕೊಟ್ಟಿದ್ರು, ನೀವು ಆಮಿಷಕ್ಕೆ ಬಲಿಯಾಗಿ ಉಪಯೋಗ ಆದ್ರಿ. ಆಮೇಲೆ ತಾವು ಯಾರು ಬಂದಿದ್ರ? ಕೆಲಸ ಮಾಡಿ. ವಿಜೇಂದ್ರ ಅವರ ಹೇಳಿಕೆಯನ್ನ ನಿಮ್ಗೆ ಯಾಕ್ರಿ ನಿಮ್ಗೆ ಯಾಕ್ರಿ ರಾಜಕಾರಣಿಗಳದು? ನೀವು ಒಬ್ಬ MLA ಯಾವ ಲಕ್ಷಾಂತರ ಜನ ಆರಿಸಿ ಚುನಾಯಿಸಿದಂತಹ ಒಬ್ಬ ಲೀಗಲ್ MLA ನೀವು ಡಿಸ್ಪ್ಲೇಸ್ ಮಾಡಕ್ಕೆ ವಿಜೇಂದ್ರ ಅವರ ನಡೀತಾ ಇದ್ದಾವೆ. ಅದು ಏನಾಗಿದೆ? ನ್ಯಾಯಯುತವಾಗಿ ಅವ್ರು ಎದುರಿಸ್ತಾರೆ, ಶಾಸಕರ ಎದುರಿಸ್ತಾರೆ. ಇವತ್ತು ಕೋರ್ಟಲ್ಲೂ ಕೂಡ ಇದೆ. ಅದ್ರ ಬಗ್ಗೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆಡಿಯೋ ಏನು ಲೀಕ್ ಆಗಿದ್ದಾವೆ, ಏನೇನೋ ಚರ್ಚೆ ಆಗಿದ್ದಾವೆ, ಯಾವ ರೀತಿ ರಾಜಕೀಯವಾಗಿ ಟಾರ್ಗೆಟ್ ಆಗಿದ್ದಾರೆ, ಇವೆಲ್ಲವೂ ಕೂಡ ಬಹಿರಂಗ ಆಗಿದೆ. ಆದರೆ ಒಂದಂತೂ ಸತ್ಯ, ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ 10 ಸೆಕೆಂಡ್ ಮುಂಚೆ ದೇವರಾಜ್ ಸರ್ ಬಳಕೆಯ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು. ವಿಜೇಂದ್ರ ಅವರ ಹೇಳಿಕೆ 10 ಸೆಕೆಂಡ್ ಮುಂಚಿಂದ್ರಲ್ಲಿ ಬಂಜಾರ ಸಮುದಾಯ ಅನ್ನೋ ಕಾರಣಕ್ಕೆ ಟಾರ್ಗೆಟ್. ಈಗ ಬಳಕೆ ಮಾಡ್ಕೊಳ್ತಿರೋದು ವಿಜೇಂದ್ರ ಅವರು ಅಲ್ವಾ ಸರ್? ಬಂಜಾರ ಸಮುದಾಯ ಅನ್ನೋ ಒಂದು ಮಾಸ್ಕ್ ನ ಇಟ್ಕೊಂಡು ಚಂದ್ರಶೇಖರ್ ಸರ್ ದೇವರಾಜ್ ಸರ್ ಪ್ರಶ್ನೆ ಕೇಳ್ತಿದ್ದೀನಿ. ರೆಡಿ ಮಾಡ್ಕೊಳ್ಳಿ. ಫುಲ್ ಬೈಟ್
ಕಾಮ್ ಡೌನ್ ಸರ್. ನಾನು ದೇವರಾಜ್ Play ಮಾಡ್ರಿ, ಧೈರ್ಯವಾಗಿ play ಮಾಡ್ರಿ. ಸೆಕೆಂಡ್ ಅಲ್ಲಿ ಪ್ಲೇ ಮಾಡ್ತಾರೆ ಪೂರ್ತಿ ಧೈರ್ಯವಾಗಿ ವಿಜೇಂದ್ರ play ಅವ್ರ ಮಾಡಿ ಬೈಟ್ ನ. first. ಧೈರ್ಯ first ನಮಗಿದೆ play ಸರ್, ಮಾಡಿ. ವಿಜೇಂದ್ರ ಅವ್ರು ನಮಗಿದೆ ನಿಮಗೆ ಬೇಕು ಧೈರ್ಯ. play ನಿಮಗೆ ಮಾಡಿ ಬೇಕು ಮತ್ತೆ. ಕೇಳಿಸ್ಕೊಳ್ಳೋಕೆ. play ಮಾಡಿ. ಆ ಬೈಟ್ play ಧೈರ್ಯವಾಗಿ play ಮಾಡ್ರಿ ನಾವು full. ಮಾಡೇ ಅದ್ರಲ್ಲಿ ಮಾಡ್ತೀವಿ. ಏನಾದ್ರು ಮಾಡೇ ಬಂಜಾರ ಮಾಡ್ತೀವಿ. ಅನ್ನೋದಕ್ಕೋಸ್ಕರ ಲಾಮಾಣಿನ ಟಾರ್ಗೆಟ್ ಮಾಡಿ ಹೌದಾ? ಹೇಳ್ಬಿಡ್ಲಿ ಅಲ್ಲಿ. ನಿಜನಾ ಅದು ಸರ್? ಮಾಡಿ, ನಿಜನಾ ಸರ್? ಮಾಡಿ. ಪೂರ್ತಿ ಬೈಟ್ ಮಾಡಿ, ರೆಡಿ ಪೂರ್ತಿ ಮಾಡ್ಕೊಳ್ಳಿ. ಮಾಡಿ. ಅದು ರೆಡಿ ಆದ ತಕ್ಷಣ ಪೂರ್ತಿ ಪ್ಲೇ ಮಾಡಿ. ಮಾಡೋಣ. ಅಲ್ಲಿವರೆಗೂ ದೇವರಾಜ್ ಸರ್ ಉತ್ತರ ಕೊಡ್ತಾ ಇರ್ಲಿ. ಬಂಜಾರ ಸಮುದಾಯ ಅನ್ನೋ ಕಾರಣಕ್ಕೇನೆ DK ಶಿವಕುಮಾರ್ ಅವರ ಪ್ರೋಗ್ರಾಮ್ ನಲ್ಲಿ ಬಂಜಾರ ಸಮುದಾಯದ, ನಾನು ಹೇಳ್ಬಿಡ್ತೀನಿ ಸರ್, ಬಂಜಾರ ಸಮುದಾಯದ ಪ್ರೋಗ್ರಾಮ್ ನಲ್ಲಿ ಕ್ಷಮೆ ಇರ್ಲಿ, ಬಂಜಾರ ಸಮುದಾಯದ ಯುವಕರು ಹೋಗಿ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಹಿಂಗ್ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಅವ್ರು ಹೇಳಿದಾಗ ಅವ್ರು ಮಾಡ್ಕೊಳ್ತಿಲ್ವಾ ಸರ್ ಬಳಕೆ? ಸಮುದಾಯವನ್ನು ಬಳಕೆ ಮಾಡ್ಕೊಳ್ತಿಲ್ವಾ ಅವರು? ಅದಕ್ಕೂ ಚಂದುಲಾ ಮಾಡಿದ್ರು ಏನ್ರಿ ಸಂಬಂಧ? ನೀವು ದೇವರಾಜ್ ಸರ್ ಅಲ್ಲ ಸರ್, ನೀವು ದೇವರಾಜ್ ಸರ್ ಅಲ್ಲ, ನೀವು ದೇವರಾಜ್ ಸರ್ ಅಲ್ಲ. ಬೈಟ್ ಪ್ಲೇ ಮಾಡಿ ಚಂದ್ರಶೇಖರ್ ಅವ್ರ ಸಮಾಧಾನ ಮಾಡಿ, ಬೈಟ್ ಪ್ಲೇ ಮಾಡಿ. ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲವನ್ನು ಕೂಡ ನೋಡಿದ್ದೇನೆ, ಓದಿದ್ದೇನೆ. ಚಂದ್ರು ಲಮಾಣಿ ನಮ್ಮ ಶಾಸಕರ ವಿಚಾರದಲ್ಲಿ ಮಾತನಾಡುವ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಣಜಾರ್ ಸಮಾಜವನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರಾಗಿದೆ. ಎಲ್ಲೋ ಚಂದ್ರಶೇಖರ್ ಅವ್ರಿಗೆ ಏನ್ ಬೇಕಿತ್ತು ಅದು ತೋರಿಸಿದೀವಿ. ಕಟ್ ಮಾಡಬೇಡಿ. ಚಂದುಲಮಣಿಯವರ ವಿಚಾರ ಏನು? ಚಂದುಲಮಣಿ ವಿಷಯ ಏನು ಅಂತ ಅದಕ್ಕೆ ವಿಜಯೇಂದ್ರ ಹೇಳ್ತಾರೆ, ಚಂದುಲಮಣಿಯವರ ವಿಷಯ ಮಾತಾಡೋದಕ್ಕೆ ಮುಂಚೆ ಬಂಜಾರ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಆ ಹುಡುಗರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರಿಗೆ ಹಣಕಾಸು ಕೊಟ್ಟಿಲ್ಲ. ಅದಾದ್ಮೇಲೆ ಚಂದ್ರು ಲಮಾಣಿ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಬಂಜಾರ ಸಮುದಾಯದ ಯಾಕೆ ಹೇಳಿದ್ರು? ಕೇವಲ ಒಂದು ವಿಷಯ ಪತ್ರಿಕಾಗೋಷ್ಠಿ ಅಲ್ಲ, ಅದು ಎಲ್ಲ ವಿಚಾರ ಚರ್ಚೆ ಆಗ್ತಿದೆ. ಎಲ್ಲ ವಿಚಾರ ನೀವು ಸಮರ್ಥನೆ ಮಾಡ್ಕೊಳ್ಬಹುದು ಚಂದ್ರಶೇಖರ್ ಅವರೇ. ರಾಜ್ಯದ ಜನರು ದಡ್ರಲ್ಲ, ರಾಜ್ಯದ ಜನರು ದಡ್ರಲ್ಲ. ಇಕ್ಬಾಲ್ ಸರ್ ಬಂಜಾರ ಸಮುದಾಯವನ್ನ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ನೀವು ಕಿಚ್ಚೋದ್ರಿಂದ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗೋದಿಲ್ಲ. ಪೂರ್ತಿ ಬೈಟ್ ಹಿಡಿದಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ ರಾಜ್ಯದ ಜನ, ಬಂಜಾರ ಸಮುದಾಯದ ಜನ ಕೂಡ ಕೇಳಿಸ್ಕೊಂಡಿದ್ದಾರೆ. ಚಂದ್ರಶೇಖರ್ ಸರ್ ಇಟ್ನಾಳ್ ಸರ್ ವಾಯ್ಸ್ ಮಾತ್ರ ಆನೆ. ಇಟ್ನಾಳ್ ಸರ್ ಬಳಕೆ ಮಾಡ್ಕೊಂಡಿಲ್ವಾ ಸಮುದಾಯದ ಹೆಸರನ್ನ? ಅಷ್ಟೇ ಸಿಂಪಲ್ ಪ್ರಶ್ನೆ. ಅಬ್ಸಲ್ಯೂಟ್ಲಿ ಎಸ್, ಅಬ್ಸಲ್ಯೂಟ್ಲಿ ಎಸ್. ಅದ್ರ ಜೊತೆಗೇನೆ ಈಗ ಚಂದ್ರಶೇಖರ್ ಅವ್ರು ರಿಯಾಕ್ಟ್ ಮಾಡಿದ್ರಲ್ಲ, ಸ್ವಾಮೀಜಿ ನನಗೆ ಪೂರ್ವಾಪರ ಏನು ಗೊತ್ತಿಲ್ಲ ನನಗೆ. ಹಾಗೆ ನೋಡಿದ್ರೆ ಈ ಯಾವ ಸ್ವಾಮೀಜಿ ಕೂಡ, ಯಾವ ಮಠನೂ ಕೂಡ ಈಗ ರಾಜಕಾರಣದಿಂದ ದೂರ ಉಳಿದಿಲ್ಲ. ಹೀಗಿರುವಾಗ ಆ ರಿಯಾಕ್ಷನ್ ಇದೆ ಅಲ್ಲ, ಅವ್ರನ್ನೇ ಅಟ್ಯಾಕ್ ಮಾಡೋದು ಒಂದು, ಆಮೇಲೆ ಎಲ್ಲವೂ ಸುಳ್ಳು ಅಂತ ಹೇಳೋದು, ದೀಸ್ ಆರ್ ವೆರಿ ಸಸ್ಪಿಷಿಯಸ್ ಥಿಂಗ್ಸ್. ಇನ್ನೊಂದು ಹೇಳಿದ್ರಲ್ಲ, ಈ ಸರ್ವಸಂಘ ಪರಿತ್ಯಾಗಿ ಆಗಿರಬೇಕು ಸನ್ಯಾಸಿ ಅಂತ. ಸರ್ವಸಂಘ ಪರಿತ್ಯಾಗಿ ಯಾರಾಗಿದ್ದಾರೆ, ಯಾರಿದ್ದಾರೆ ಇಲ್ಲಿ? ಸರ್ವಸಂಘ ಪರಿತ್ಯಾಗಿ ಯಾರಿದ್ದಾರೆ? ಬಿಜೆಪಿಯ ಕಟ್ಟಾಳುಗಳು ಕೆಲವರು ಇದ್ದಾರೆ, ಮಠಾಧೀಶರು. ಅವರು ಸರ್ವಸಂಘ ಪರಿತ್ಯಾಗಿಗಳ? ಯಾರು, ಯಾವ ಮಠಾಧೀಶರು, ಯಾವ ಸ್ವಾಮೀಜಿ ಜೊತೆಯಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ಫೋಟೋ ತೆಗೆಸ್ಕೊಂಡ್ರು, ಅವ್ರು ಇವತ್ತು ರೇಪ್ ಕೇಸಲ್ಲಿ ಜೈಲಲ್ಲಿದ್ದಾರೆ. ಸರ್ವಸಂಘ ಪರಿತ್ಯಾಗ, ಸರ್ವಸಂಘ ಆಸಾರಾಮ್ ಬಾಪು, ಯಾರು ಆಸಾರಾಮ್ ಬಾಪು. ಒಂದ್ ನಿಮಿಷ, ಆಸಾರಾಮ್ ಬಾಪು ವಿಚಾರದಲ್ಲಿ ಮಾತಾಡಿದ್ರಿ. ಯಾವ್ದಾದ್ರು ಇದ್ರೊಳಗಡೆಗೆ ಒಬ್ಬರೇ ಒಬ್ರು ಸ್ವಾಮೀಜಿಗಳಿಲ್ಲ ಅಂತೇಳಿ ನೀವು ಬ್ಲಾಂಕೆಟ್ ಇದು ಮಾಡಬೇಡಿ. ಹಾಗಾದ್ರೆ ಯಾವ ಸ್ವಾಮೀಜಿಗಳು ನಿಮಗೆ ಬೇಕಾದಾಗ ಅವರು ಸ್ವಾಮೀಜಿ, ನಿಮ್ಗೆ ಬೇಕಾದಾಗ ಸ್ವಾಮೀಜಿ, ಇಲ್ಲದೆ ಹೋದ್ರೆ ಅವ್ರು ಯಾರೇನೋ. ಇವತ್ತು ಕರ್ನಾಟಕ ನಡೀತಿರೋದು ಈ ಮಠಬಂದಿಗಳಿಂದ. ಯಾರದಲ್ಲಿ ತಪ್ಪು ತೋರಿಸಿ ಹಾಗಾರೆ ಯಾರೋ ಚಂದ್ರಶೇಖರ್ ಸರ್, ನೀವು ಬೇರೆಯವ್ರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ದಿದ್ರೆ ಜನ ಏನ್ ತೀರ್ಮಾನಕ್ಕೆ ಬರ್ತಾರೆ ಗೊತ್ತಾ? ಬೇರೆಯವ್ರು ಎಲ್ಲಿ ಮಾತನಾಡಿದ್ರೆ ಬಂಡವಾಳ ಆಚೆ ಬಂದ್ಬಿಡುತ್ತೋ ಅಂತ. ಈಗ ಸಮಯ, ನೀವು ನಿಮ್ಮ JDS ಪಾರ್ಟ್ನರ್ದು ಸಮಯ ಕಿತ್ಕೊಂಡ್ರಿ, ಇಟ್ನಾಳ್ ಅವ್ರದ್ದು ಸಮಯ ಕಿತ್ಕೊಂಡ್ರಿ. ಜನ ಅಂದ್ರೆ ಆಡಿಯನ್ಸ್ ಏನ್ ಅನ್ಕೊಳ್ತಾರೆ, ಬೇರೆಯವ್ರಿಗೆ ಮಾತನಾಡಕ್ ಬಿಟ್ರೆ ಎಲ್ಲ ಬಂಡವಾಳ ಆಚೆ ಬರುತ್ತೋ ಅಂತ ಹೇಳಿ ಚಂದ್ರಶೇಖರ್ ಅವ್ರು ಕೂಗ್ತಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ನಿಮ್ ಸಮಯದಲ್ಲಿ ನೀವು ಕ್ಲಾರಿಫಿಕೇಶನ್ ಕೊಡಿ. ಬೇಡ ಅನ್ಲಿಲ್ಲ, ದೇವರಾಜ್ ಸರ್ ಸಮಯ ಬಂದೆ ಸರ್. ದೇವರಾಜ್ ಸರ್ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ ಬರ್ತೀನಿ. ದೇವರಾಜ್ ಸರ್ ಒಂದು ಕ್ವಿಕ್ ರಿಯಾಕ್ಷನ್. ಈಗ ಶ್ರೀಗಳು ಹೇಗಿದ್ರು ಇವಾಗ ಆನ್ ಲೈವ್ ಅಲ್ಲಿ ಇದಾರಲ್ವಾ, ಒಂದು ಶ್ರೀಗಳ ಗಮನಕ್ಕೆ ಸೋನು ಲಮಾಣಿ ಅವರು ಇವತ್ತಿನ ದಿವಸ ಏನು ಕಾನೂನು ಬಾಹಿರವಾದಂತ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥ ಮಾಹಿತಿ ಶ್ರೀಗಳ ಗಮನಕ್ಕೆ ಬಂದಿದೆ. ಬಂದ ಮೇಲೆ ಅದನ್ನ ತಕ್ಷಣನೇ ಸಂಬಂಧಪಟ್ಟ
ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಆ ಮಾಹಿತಿಯನ್ನು ಕೊಟ್ಟು ಈ ರೀತಿ ನಡೀತಿದೆ ಅಂತಕ್ಕಂಥದ್ದನ್ನ ಗಮನಕ್ಕೆ ತರಬೇಕಾಗಿತ್ತು. ಯಾಕಂದ್ರೆ ಅವರು ಬಹಳಷ್ಟು ಗುರುತರವಾದ ಸ್ಥಾನದಲ್ಲಿ ಕುಳಿತಿದ್ದಾರೆ. ಅವರು 16 ಜನಕ್ಕೆ ಆಶೀರ್ವಾದವನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಸ್ಥಾನದಲ್ಲಿ ಇರೋದ್ರಿಂದ ಅವರು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು. ನಿರ್ವಹಿಸದೆ ಇವತ್ತು ಉತ್ತರ ಗುರುಗಳೇ ಗೌರವಪೂರ್ವಕವಾಗಿ ತಮ್ಮ ಗಮನಕ್ಕೆ ತಮ್ಮ ಬಗ್ಗೆ ಗೌರವಪೂರ್ವಕವಾಗಿ ಅಲ್ಲ ಸ್ವಾಮೀಜಿ ಅವರೇ, ದಯವಿಟ್ಟು ನನ್ನ ಮಾತು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ತಮ್ಮ ಬಗ್ಗೆ ಗೌರವಪೂರ್ವಕವಾಗಿ ನಾನು ಮಾತನಾಡ್ತಿದ್ದೀನಿ. ತಮ್ಮ ಬಗ್ಗೆ ಯಾವುದೇ ನನಗೆ ಪೂರ್ವಾಗ್ರಹ ಪೀಡಿತವಾದಂಥ ಯಾವುದೇ ಅಭಿಪ್ರಾಯಗಳಿಲ್ಲ. ಈಗಾಗಲೇ ಶ್ರೀಯುತ ಬಸವರಾಜ್ ಅವರು ಹೇಳಿದಾಗೆ ತಮ್ಮ ಬಗ್ಗೆ ನನಗೇನು ಮಾಹಿತಿ ಇಲ್ಲದೆ ಇದ್ದಾಗ ನಾನು ಯಾವುದೊಂದನ್ನು ಸಹ ಬಳಸಲಿಕ್ಕೆ ತಯಾರಿದ್ದಿಲ್ಲ. ಈಗೇನಾಗುತ್ತೆ, ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದು ಎಷ್ಟು ತಪ್ಪು ಮಾಡ್ತಾವನೆ ಅಂತಕ್ಕಂಥವ್ರ ಬಗ್ಗೆ ನನಗೆ ಮಾಹಿತಿ ಇದ್ದು ಅದನ್ನು ಸಂಬಂಧಪಟ್ಟಂತಹ ಇಲಾಖೆಗೆ ಕೊಡದೇ ಇರ್ತಕ್ಕಂಥದ್ದು ಅಷ್ಟೇ ತಪ್ಪು. ಇದು ನಮ್ಮ ದೇಶದಲ್ಲಿ ಮತ್ತೆ ಗೌರವಪೂರ್ವಕ ತಮಗೆ ಹೇಳ್ತಿದ್ದೀನಿ, MP ಅವ್ರ ಗಮನಕ್ಕೆ ತರುವಂತದ್ದಲ್ಲ. ಇದನ್ನ ತರಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಇಲಾಖೆಗೆ ತಂದು ಅದ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ವಾ ಅಂತಕ್ಕಂಥದ್ದನ್ನ. ಯಾಕೆಂದ್ರೆ ತಾವು ಬಹುದೊಡ್ಡ ಸ್ಥಾನದಲ್ಲಿ ತಾವು ಕುಳಿತಿರ್ತಕ್ಕಂಥದ್ದು. ಹಾಗಾಗಿ ತಾವು ಈ ಜವಾಬ್ದಾರಿ ನಿರ್ವಹಿಸಬೇಕಾಗಿತ್ತು ಹೊರತು ಅದನ್ನ ಇವತ್ತು ಇಂಥವ್ರು ಇದ್ದಾರೆ ಅನ್ನೋದನ್ನ ಕೋಟ್ ಮಾಡಿ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪಾಗುತ್ತೆ. ದಯವಿಟ್ಟು ತಾವು ಆಲೋಚನೆ ಮಾಡಿ. ಬೇಕಾರೆ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ಯೋಚನೆ ಮಾಡಿ. ಮತ್ತೊಂದ್ಸಲ ಒಬ್ಬರೇ ಇದ್ದಾಗ ನೀವು ಒಬ್ಬರೇ ಇದ್ದಾಗ ಆಲೋಚನೆ ಮಾಡಿ. ಏಕೆಂದ್ರೆ ತಾವು ಆಡಿಯೋ